ದುಃಖ ಆಗ್ತದ, ಖುಷಿ ಆಗ್ತದ? 4 ಗೋಡೆ ಮಧ್ಯೆ ಸೆಕೆ ಇರುವಾಗ ಕಷ್ಟ ಆಗ್ತದ, ಅಲ್ಲ ಇಲ್ಲಿ ಹೊರಗೆ ಗಾಳಿಯಲ್ಲಿ ಇಷ್ಟ ಆಗ್ತದ? ಮರದ ಅಡಿಯಲ್ಲಿ ಇದರಲ್ಲಿ ಇಷ್ಟ ಆಗ್ತದಲ್ಲ. ನಮ್ಮಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಅಂತ ಇತ್ತು. ಈ ಥರ ಮರಗಳ ಅಡಿಯಲ್ಲಿ ಗಾಳಿಯಲ್ಲಿ ಹೊರಗೆ, 4 ಗೋಡೆಯ ಮಧ್ಯೆ ಅಲ್ಲ, ಹೊರಗೆ ಒಂದು ಪುಸ್ತಕದ ಇದರಲ್ಲೂ ಅಲ್ಲ, ಆ ಥರ ಶಿಕ್ಷಣ ಇತ್ತು. ಓದುವಂಥದ್ದು, ಪಾಠ ಇದೆಲ್ಲ ಇತ್ತು, ಆಟದ ಜೊತೆಗೆ ಪಾಠ. ಆ ಥರ ಗುರುಕುಲಕ್ಕೆ ಸೇರಬೇಕು ಅಂತಾದರೂ ಅಷ್ಟೇ, ಯಾವುದೇ ಶುಲ್ಕ ಇರಲಿಲ್ಲ. ಎಲ್ಲ ಗ್ರಾಮದಲ್ಲಿ ಬ್ರಿಟಿಷ್ ನಮ್ಮ ದೇಶಕ್ಕೆ ಬಂದಾಗ 1.5 ಲಕ್ಷ ಗುರುಕುಲಗಳು, 1 ಲಕ್ಷ ಗ್ರಾಮದಲ್ಲಿ. ಎಷ್ಟು ಗ್ರಾಮದಲ್ಲಿ? ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಗೊತ್ತಿದೆಯಾ? ಅಲ್ಲಿ 1 ಲಕ್ಷ ಗ್ರಾಮದಲ್ಲಿ 1.5 ಲಕ್ಷ ಗುರುಕುಲಗಳಿದ್ವು. ಅಂದ್ರೆ ಗ್ರಾಮದಲ್ಲಿ 1ಕ್ಕಿಂತ ಹೆಚ್ಚು ಗುರುಕುಲ ಇತ್ತು. ಆ ಥರ ಒಂದು ಗುರುಕುಲ ಅಂದ್ರೆ ಶಾಲೆ, ನಮ್ಮ ಶಾಲೆ. ಅದಕ್ಕೆ ಒಬ್ಬಳು ಮನೆಗೆ ಹೋಗಿ ಕಸ ಮುಸುರೆ ತಿಕ್ಕುವಂತ ಅಮ್ಮ, ಅವಳ ಮಗ, ಅವನ ಹೆಸರು ಜಾಬಾಲ ಅಂತ. ಗುರುಗಳ ಹತ್ರ ನಾನು ಇಲ್ಲಿಗೆ ಸೇರಬೇಕು, ಅಡ್ಮಿಷನ್ ಆಗಬೇಕು ಅಂತ ಬರ್ತಾನೆ. ಅವರೆಲ್ಲ ಕೇಳ್ತಾರೆ, ಅಪ್ಪನ ಹೆಸರೇನು, ಅಮ್ಮನ ಹೆಸರೇನು ಎಲ್ಲವೂ ಕೇಳ್ತಾರೆ. ಅವನು ಹೇಳ್ತಾನೆ, ಅಪ್ಪನ ಹೆಸರು ಗೊತ್ತಿಲ್ಲ, ಅಮ್ಮನ ಹೆಸರು ಹೇಳ್ತಾನೆ. ಗೊತ್ತಿಲ್ಲ ಅಂತ ನೇರವಾಗಿ ಭಾರಿ ಏನು ಮುಕ್ತವಾಗಿ ಹೇಳ್ತಾನೆ, ಸುಳ್ಳು ಹೇಳುವಂತ ಇದಿರುವುದಿಲ್ಲ. ಹಾಗಾಗಿ ಗುರುಗಳು ಅವನಿಗೆ ಖುಷಿ ಆಗ್ತದೆ, ಅವನನ್ನು ಶಾಲೆಗೆ ಸೇರಿಸ್ಕೊಳ್ತಾರೆ ಇಂಟರ್ವ್ಯೂ ಮಾಡಿ. ಸತ್ಯಕಾಮ ಜಾಬಾಲ ಅಂತ ಹೆಸರು ಹೇಳ್ತಾರೆ. ಏನ್ ಹೇಳ್ತಾರೆ ಕೇಳಿಲ್ಲ? ಸತ್ಯಕಾಮ ಜಾಬಾಲ. ಆಗ ಗುರುಕುಲ ಅಂದ್ರೆ ನೀವೀಗ ಹೇಳಿದ್ರಿ, ಹೊರಗೆ ಬಂದು ಓದುದು ಇಷ್ಟ ಆಗ್ತದೆ ಒಳಗಿಗಿಂತ ಅಂತ. ಆ ಥರ ಹೊರಗೆ ಇತ್ತು. ಅವನಿಗೆ ಮೊದಲೇ ಏನ್ ಮಾಡಿದ್ದಂದ್ರೆ, ಅವರು ಓದ್ಲಿಕ್ಕೆ ಹೇಳಿಕೊಟ್ಟದ್ದಲ್ಲ, ಅವನಿಗೆ ಒಂದು 100 ಗೋವು ಮತ್ತೆ 1 ನಂದಿ, ಇಲ್ಲಿ 2 ನಂದಿ ಇದೆ ರಥದಲ್ಲಿ. ಆ ಥರ 100 ಗೋವು ಅಂದ್ರೆ ದನ ಮತ್ತೆ 1 ನಂದಿಯನ್ನು ಕೊಟ್ಟು, ಇದನ್ನು ಮೇಯಿಸ್ತಾ ಇರ್ಬೇಕು ನೀನು. ಖುಷಿ ಅಲ್ಲ ತುಂಬಾ? ಮೇಯಿಸ್ತಾ ಇರ್ಬೇಕು, ಓದು ಪಾಠ ಎಂಥದಿಲ್ಲ, ನೀನು ಇದನ್ನು ಮೇಯಿಸ್ಬೇಕು. ಇದು 1,000 ಆದ್ಮೇಲೆ ನೀನು ಬರ್ಬೇಕು ನನ್ನ ಹತ್ರ, ನಂತರ ನಿನಗೆ ಹೇಳಿಕೊಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಅವನು ಅದನ್ನು ಅಟ್ಟಿಕೊಂಡು ಹೋಗ್ತಾನೆ, ಗುಡ್ಡದ ಕಾಡಿನ ಮಧ್ಯೆ ಹೋಗ್ತಾನೆ. ಆ ನಂದಿಯ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ, ಗೋವಿನೊಟ್ಟಿಗೆ ಇರ್ತಾನೆ. ಅದು ಮೇಯ್ತಾ ಇರುವಲ್ಲಿ ಹೋಗ್ತಾನೆ, ವಾಪಸ್ ಕರ್ಕೊಂಡು ಬರ್ತಾನೆ, ಕಟ್ತಾನೆ. ಇದೆಲ್ಲ ಅದರ ಸೇವೆ ಮಾಡ್ತಾ ಇರ್ತಾನೆ. ಅದು 1,000 ಸಂಖ್ಯೆ ಆದಾಗ ಆ ನಂದಿಯೇ ಹೇಳ್ತಾನಂತೆ, ನಿಂಗೆ ಗುರುಗಳೇ ಹೇಳಿದಲ್ವಾ, ನೀನು ಮತ್ತೆ ಓದು ಹೇಳಿಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅವನು ಮತ್ತೆ ಹೋಗ್ತಾನೆ. ಅವನು ದೊಡ್ಡ ಬ್ರಹ್ಮಜ್ಞಾನಿ ಆಗ್ತಾನೆ, ಸತ್ಯಕಾಮ ಜಾಬಾಲ. ಇದು ಈ ರೀತಿಯ ಒಂದು ಹೊಸ ಶಿಕ್ಷಣ ನೀತಿ. ಇವತ್ತು NEP ಬಗ್ಗೆ ಒಬ್ಬರು ಹೇಳಿದ್ರು, ಹೊಸ ಶಿಕ್ಷಣ ನೀತಿ ಅಂದ್ರೆ ಶಾಲೆಯ ಗಂಟೆ ಬಡಿದಾಗ ನಮಗೆ ಖುಷಿ ಆಗ್ತದ? ಏನಾಗ್ತದೆ? ಸಂಜೆ ಶಾಲೆ ಹೊರಗ್ಲಿಕ್ಕೆ ಗಂಟೆ ಬಡಿಯೋದು ಎಷ್ಟೊತ್ತಿಗೆ? ಸರಿ, ನೆನಪಿದೆ. 4 ಗಂಟೆಗೆ ಹೊಡೆದಾಗ ಏನಾಗ್ತದೆ? ಖುಷಿಯಲ್ಲಿ ಎಲ್ಲ ಓಡಿ ಹಳದಿ ಬಸ್ ಹತ್ತೇವೆ ಅಲ್ವಾ? ಅಂದ್ರೆ ಶಾಲೆ ಗಂಟೆ ಬಡಿದಾಗ ಖುಷಿ ಆದ್ರೆ ಅದು ಈಗಿನ ಶಿಕ್ಷಣ ನೀತಿ. ಆದ್ರೆ ಶಾಲೆ ಗಂಟೆ ಬಡಿದಾಗ ದುಃಖ ಆದ್ರೆ ಅದು ಹೊಸ ಶಿಕ್ಷಣ ನೀತಿ. ಅಂದ್ರೆ ನಮ್ಮ ಎಲ್ಲ ಇಷ್ಟಗಳು ಯಾವುದಿದೆ ಅದನ್ನು ನೋಡಿಕೊಂಡು ಯಾವುದೋ ಒಂದು ಪುಸ್ತಕ ಇಷ್ಟನ್ನೇ ಓದ್ಬೇಕಿದೆ, ಇಷ್ಟನ್ನೇ ಬರೀಬೇಕು ಅಂತ ಅಲ್ಲದೆ ಗುರುಕುಲ ಶಿಕ್ಷಣ ಪದ್ಧತಿ. ಇದನ್ನು ಮಹಾತ್ಮ ಗಾಂಧೀಜಿ ಹೇಳ್ತಾರೆ 31ನೇ ಇಸ್ವಿಯಲ್ಲಿ ಇಂಗ್ಲೆಂಡಲ್ಲಿ ದುಣ್ಣು ಮೇಜಿನ ಪರಿಷತ್ತಲ್ಲಿ. ಬ್ಯೂಟಿಫುಲ್ ಟ್ರೀ ಅಂತ ನಮ್ಮ ಶಿಕ್ಷಣ ಪದ್ಧತಿ. ಇವತ್ತು ಅದನ್ನು ತರುದು ಮಾಡ್ತಾ ಇದ್ದಾರೆ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ಅಲ್ಲಿ 4 ಮಕ್ಕಳು ಬಂದರು, ಓಡಿಕೊಂಡು ಬಂದರು, ಪರಿಚಯ ಮಾಡಿಕೊಂಡು ಭಾರಿ ಚುರುಕಿದ್ರು ಅವರು. ನೋಡ್ಬೇಕು ಅಂತಾದ್ರೆ ಅವರು ಶಾಲೆಗೆ ಅವರನ್ನ ಅಪ್ಪ ಅಮ್ಮ ಕಳಿಸ್ಲಿಲ್ಲ, ಅಂದ್ರೆ ಅವರಿಗೆ ಅಲ್ಲೇ ಕಲಿಸುವಂಥದ್ದು ಮಾಡ್ತಾರೆ. ಅಂದ್ರೆ ಹಳೆಯ ಶಿಕ್ಷಣ ನೀತಿಯಲ್ಲಿ ಆ ಥರ. ಗೋವು ಅಂದ್ರೆ ಏನು? ಜ್ಞಾನ. ಹೇಳಿ, ಓದಿನಲ್ಲಿ ಸ್ವಲ್ಪ ಹಿಂದೆ ಇದ್ರೆ ಏನ್ ಹೇಳ್ತಾರೆ, ನೀನು ದನ ಮೇಯಿಸ್ಲಿಕ್ಕೆ ಹೋಗ್ಬೇಕು ಅಂತ. ಈಗ ಹೇಳ್ತಾರ ಗೊತ್ತಿಲ್ಲ, ಮೊದಲು ಹೇಳ್ತಾ ಇದ್ದಾರೆ ದನ ಮೇಯಿಸ್ಲಿಕ್ಕೆ ಹೋಗ್ಬೇಕು ಅಂತ. ಆದ್ರೆ ಗೋವಿನ ಒಟ್ಟಿಗೆ ಇದ್ರೆ ಬೆರಣಿ ತಕ್ಲಿಕ್ಕೆ ಹೋಗು, ದನ ಮೇಯಿಸ್ಲಿಕ್ಕೆ ಹೋಗ್ಬೇಕು ಅಂತ. ಆದ್ರೆ ಗೋವು ಅಂತಂದ್ರೆ ಜ್ಞಾನ. ಅದು ಅದರ ಒಟ್ಟಿಗೆ ಇದ್ರೆ
ಗೋಪಾಲಕೃಷ್ಣ ಭಗವದ್ಗೀತೆ ಅತ್ಯಂತ ದೊಡ್ಡ ಸೈಕಾಲಜಿಸ್ಟ್ ಅವ. ಯಾರು? ಶ್ರೀಕೃಷ್ಣ. ಭಗವದ್ಗೀತೆ ಅಂದ್ರೆ ದೊಡ್ಡ ಮನೋವಿಜ್ಞಾನ. ಅವ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅವ ಹುಟ್ಟಿದ ತಕ್ಷಣ ಹೋದ್ದು ನಂದ ಗೋಕುಲಕ್ಕೆ. ಹಾಗೆ ಗೋವಿನ ಮಹತ್ವ, ಅದು ನಡೆದಾಡುವಂಥ ಔಷಧಾಲಯ, ನಡೆದಾಡುವಂಥ ದೇವಾಲಯ, ಅದರ ಜೊತೆಗೆ ನಡೆದಾಡುವಂಥ ವಿದ್ಯಾಲಯ. ನಮ್ಮ ಗುರುಕುಲಗಳಲ್ಲೆಲ್ಲ ಗೋವಿನ ಜೊತೆ ಶಿಕ್ಷಣ ಇತ್ತು. ಗೋವಿನ ಜೊತೆ ಇದ್ರೆ ಚುರುಕಾಗ್ತಾರೆ, ಗೋವಿನ ಕರುವಿನ ಜೊತೆ ಇದ್ರೆ ಚುರುಕಾಗ್ತಾರೆ. ಗೋವಿನ ಕರುವನ್ನು ಇವತ್ತು ಕೌಕಡ್ಲಿಂಗ್ ಅಂತ ಇದೆ ಅಮೆರಿಕದಲ್ಲಿ, 1 ಗಂಟೆಗೆ $30 ಎಲ್ಲ ಚಾರ್ಜ್ ಮಾಡ್ತಾರೆ. ಅಂದರೆ BP ಹೈ ಇದ್ರೆ ಲೋ ಆಗ್ತದೆ, ಲೋ ಇದ್ರೆ ಹೈ ಆಗ್ತದೆ. ಅಂದರೆ ಟೆನ್ಷನ್ ಕಮ್ಮಿ ಆಗ್ತದೆ, ನಮ್ಮ ಒತ್ತಡಗಳು ಕಮ್ಮಿ ಆಗ್ತದೆ. ಈ ರೀತಿ ಗೋವು ಅಂತ ಹೇಳುವಂಥದ್ದು ಅತ್ಯಂತ ಮಹತ್ವದ್ದು. ಅದಕ್ಕೋಸ್ಕರ ನಮಗೆ ಗೋವಿಗೆ ಮೊದಲು ಕೊಟ್ಟು ನೀವು ತಿನ್ನಿ ಇದನ್ನು ಹೇಳಿದ್ದಾರೆ. ಆ ರೀತಿಯ ದೇಶಿ ಗೋವು, ಭುಜ ಇರುವಂಥ ಗೋವು, ಅದು ಉಳಿಬೇಕು ಅಂತಾದರೆ ನಂದಿ ಬೇಕು. ಇವತ್ತು ನಮ್ಮಲ್ಲೆಲ್ಲ ಗೋವನ್ನೇ ನೋಡದವರೇ ಅನೇಕರು ಅಂತ ಅಂದ್ಕೊಳ್ತೇನೆ. ಇನ್ಸಾಮಿನೇಷನ್ ಮಾಡಿ HF ಜರ್ಸಿ, ಕಪ್ಪು ಬಿಳಿಯ ಭುಜವೇ ಇಲ್ಲದ ದನಗಳನ್ನು ನೋಡಿದೇವ, ಅದನ್ನು ನೋಡಿದವರು ಇಲ್ಲ ಅಂತ ಅಂದ್ಕೊಳ್ಳಿ. ಆ ರೀತಿ ಅದನ್ನು ಜಾಗೃತಿ ಮಾಡಬೇಕು. ಇಡೀ ಜಗತ್ತು ಉಳಿಬೇಕು ಅಂತಾದರೆ, ಪರಿಸರ ಉಳಿಬೇಕು ಅಂತಾದರೆ, ಆರೋಗ್ಯ ಇರಬೇಕು ಅಂತಾದರೆ ಭಾರತೀಯ ಗೋವು ಉಳಿಬೇಕು ಹೇಳೋ ದೃಷ್ಟಿಯಿಂದ ಈ ರಥಯಾತ್ರೆ ನಡೀತಾ ಇದೆ.